ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಆರೋಗ್ಯ ಚೂರ್ಣ ಸ್ಪೆಷಲ್ ಡಯಟ್ ಪೌಡರ್, ಆರೋಗ್ಯ ಚೂರ್ಣ ಸ್ಪೆಷಲ್ ರಾಗಿ ಗಂಜಿ, ಹಾಕಿದ್ರೆ ಚೋಟ ಆಗಲ್ಲ ಮೋಟ. ಇದನ್ನ ಕೊಡಿದ್ರೆ ನಿಜವಾಗ್ಲೂ ಸಣ್ಣ ಆಗ್ತಾರ? ಮೇಡಮ್, ಇದು ಸ್ಪೆಷಲ್ ರಾಗಿ ಹುರಿ ಹಿಟ್ಟು, ಎಲ್ದಲ್ಲಿ ಬೆಳೆದಿರೋ ರಾಗಿ. ಇದನ್ನ ಹೇಗ್ ಮಾಡ್ತೀರಾ? ರಾಗಿನ ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿ 3 ಗಂಟೆ ನೆನೆಸಿ ಅದನ್ನ ನೆರಳಲ್ಲಿ ಒಣಗಿಸಿ ಅದನ್ನ ಹುರಿ ಹಿಟ್ಟು ಮಾಡಿ ವಿಟಮಿನ್ಸ್ ಬೆರೆಸಿ ಚೂರ್ಣ ರೆಡಿ ಮಾಡ್ತೀವಿ. ಕ್ಯಾಲರಿ ಕಡಿಮೆ, ಶಕ್ತಿ ಜಾಸ್ತಿ. ಕುಡೀರಿ ಒಂದ್ ಚೋಟ, ಆಗಲ್ಲ ನಿಮ್ ಓಟ. ನಾಗವಲ್ಲಿ ನಾವು ಒಂದ್ ಲೋಟ ಕುಡಿಯೋಣ. ಒಂದ್ ಲೋಟಕ್ಕೆ ಎಷ್ಟಪ್ಪ? 50 ರೂಪಾಯಿ. 50 ರೂಪಾಯ? ಏನ್ ಮೇಡಮ್, ಒಂದ್ಸಲ ಡಾಕ್ಟರ್ ಹತ್ರ ಹೋದ್ರೆ ಫೀಸು ಅಂತ 200 ರೂಪಾಯಿ ಕೊಡ್ತೀರಾ, ಅವ್ರು ಬರ್ಕೊಡೋ ಔಷಧಿ ಮಾತ್ರಕ್ಕೆ 500 ರೂಪಾಯಿ ಕೊಡ್ತೀರಾ, 700 ರೂಪಾಯಿ ಆಯ್ತು ಮೇಡಮ್. ಅಂತ ಅದ್ರಲ್ಲಿ ಸಹಜವಾಗಿ ಸುಲಭವಾಗಿ ಸಣ್ಣಗಾಗೋ ಈ ರಾಗಿ ಮಾಲ್ಟ್ ಒಂದ್ ಲೋಟಕ್ಕೆ 50 ರೂಪಾಯಿ. ಜಾಸ್ತಿನಾ? ಕುಡಿದ್ ನೋಡಿ ಮೇಡಮ್. ಪಾರು ಸೂಪರ್ ಆಗಿದೆ ಕಣೆ. ನಾಗವಲ್ಲಿ ಈ ತರ ರಾಗಿ ಗಂಜಿನ ನನ್ನ ಲೈಫಲ್ಲೇ ಕುಡ್ದಿಲ್ಲ. ಮೇಡಮ್, ಇದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಹಾಲು ಸಕ್ಕರೆ ಮಿಕ್ಸ್ ಮಾಡಿದ್ರೆ ಅಮೃತ ಇದ್ದಂಗಿರುತ್ತೆ. ರಾತ್ರಿ ಹೊತ್ತು ಕುಡಿದ್ರೆ ಶಕ್ತಿ ಬರುತ್ತೆ. ರಾಗಿ ಗಂಜಿ ಕೊಟ್ಟೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ, ನಾನು ಕುಡಿದಾರ ರಾಗಿ ಗಂಜಿನಮ್ಮ, ಸ್ವಲ್ಪ ಸುಮ್ಮನೆ ಇರು. ಇದು ಸ್ಪೆಷಲ್ ರಾಗಿ ಗಂಜಿ. ಇದಕ್ಕೆ ಆರೋಗ್ಯ ಚೂರ್ಣನು ಅಂತಾರೆ. ರಾಗಿನ ಹುರಿ ಹಿಟ್ಟು ಮಾಡಿ ಅದಕ್ಕೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಹಾಕೊಡ್ತಾರೆ. ಕ್ಯಾಲರೀಸ್ ಕಡಿಮೆ, ಎನರ್ಜಿ ಜಾಸ್ತಿ. ನಾನು ಹೋಗಿದ್ದಾಗ ನಮ್ಮ ಅವ್ವನು ಅದನ್ನೇ ಕುಡಿಸ್ತಾ ಇದ್ದು. ಇಬ್ರು ತಗೊಂಡ್ರ ಪರಮ ಪರಿಸ್ಥಿತಿ ಹದಗೆಡ್ತಾ ಇದೆ. ಬರಲ್ಲ. ನಿನ್ನೆ ರಾತ್ರಿ ನಮ್ಮ ಮನೇಲಿ ಮಾಡಿದ್ವಿ, ಆದ್ರೆ ರುಚಿನೇ ಇರ್ಲಿಲ್ಲ. ಮೇಡಮ್, ಬರೀ ರಾಗಿ ಮಾಡಿ ಕುಡಿದ್ರೆ ಮೊಂಟಿನೈತೆ, ರುಚಿ ಇರಲ್ಲ. ಅದಕ್ಕೆ ಶಕ್ತಿ ಬರ್ಬೇಕು ಅಂದ್ರೆ ವಿಟಮಿನ್ ಪ್ರೋಟೀನು ಎಲ್ಲ ಸೇರಿಸ್ಬೇಕು. ಈಗೇನು 10 ರೂಪಾಯಿಗೆ ರಾಮಲ್ಟ್ ಬರುತ್ತೆ. ಪ್ರತಿ ಸಲ ರಾಗಿ ಗಂಜಿ ಕುಡಿಯೋದಕ್ಕೆ ಇಲ್ಲಿ ತನಕ ಬರಕ್ ಆಗೋದಿಲ್ಲ. ಒಂದ್ ಪ್ಯಾಕೆಟ್ ಕೊಟ್ಬಿಡಿ. ಎಷ್ಟಾಗುತ್ತೆ ನೋಡಿ ಅಮ್ಮ, ಈ ಚಿಕ್ಕಟ್ಗೆ 500 ರೂಪಾಯಿ, ದೊಡ್ಡ ಪ್ಯಾಕೆಟ್ಗೆ 1000 ರೂಪಾಯಿ. ಇಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ಗೆ 500-1000 ರೂಪಾಯಿನ? ಪದಾರ್ಥದ ಬೆಲೆ ಎಲ್ಲ ಜಾಸ್ತಿ ಅಲ್ಲ, ಬೇಕಾದ್ರೆ 50 ಸೇರ್ಸೆ ಕೊಡಿ. ಯಾರು ಬೇಡ ಅಂದವರು? ಕೇಳಿದ್ದೆ ತಪ್ಪಾಯ್ತು. ಸರಿ, 500 ರೂಪಾಯಿ ಪ್ಯಾಕೆಟ್ ಕೊಡು. ಪುಡಿ ಎಷ್ಟಾಗ್ಬೇಕು ಅಂತ ಹೇಳು. 1 ಲೀಟರ್ ನೀರ್ಸಿ 4 ಟೀ ಸ್ಪೂನ್ ಈ ಪುಡಿ ಹಾಕಿ ಮತ್ತೆ ಸ್ವಲ್ಪ ಕುದಿಸಿ ಆರಿಸಿದ ಮೇಲೆ ಆಹಾ ಆಹಾ ಅಂತ ಕುಡೀರಿ. ಓಹೋ ಓಹೋ ಅಂತ ಇರ್ತೀರ. ಅಮ್ಮ ತಾಯೇ, ಅಮ್ಮ ನೋಡಪ್ಪ, ಇವತ್ ನಮ್ಮ ಮನೇಲಿ ಪಲಾವು ಕೇಸರಿಬಾತ್ ಎಲ್ಲ ಮಾಡಿಲ್ಲ, ರಾಗಿ ಗಂಜಿ ಮಾಡಿದೀವಿ. ತಗೋ ಕುಡಿ. ಅಕ್ಕ, ನಿಮ್ಗೆ ಗಂಜಿ ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತಾ? ಫೈನಾನ್ಸ್ ಏನಾದ್ರು ಬೇಕಾಗಿದ್ರೆ ಹೇಳಿ, ನಮ್ಮ ಮಾವ ನೀರಾವರಿಗೆ ಹೇಳಿ 10% ಬಡ್ಡಿ ವ್ಯವಸ್ಥೆ ಮಾಡ್ಬಿಡ್ತೀನಿ. ಅದೆಲ್ಲ ಏನೋ ಬೇಕಾಗಿಲ್ಲ, ನಾವ್ ಬೇಕು ಅಂತಾನೆ ರಾಗಿ ಗಂಜಿ ಕುಡಿದೀವಿ. ಒಂದ್ಸರಿ ಇದನ್ ಕುಡಿದ್ ನೋಡು, ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಏನಾಯ್ತಪ್ಪ? ಲೋಟ ಇದ್ರೆ ಕೊಡ್ತೀರಾ? ನಮ್ಮ ಅಕ್ಕನ ಮಗಳು ಶಿಲ್ಪ ಅಂತ. ಓ, ಗಂಜಿ ಕುಡ್ಸಕ್ ಕರ್ಕೊಂಡ್ ಬಂದ್ರಾ? ಹೌದು, ನಿನ್ನೆ ಇವ್ರು ಗಂಜಿ ಕುಡ್ ಬಂದು ವರ್ಣನೆ ಮಾಡಿದ್ರು. ನನಗಂತೂ ತಲೆ ಕೆಟ್ಟೋಯ್ತಪ್ಪ. ನೀನು ಬಂದ್ ಕುಡಿದ್ ನೋಡು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಡ್ತೀರಾ? ಇವತ್ ನಮ್ಮ ಮನೇಲಿ ರಾಗಿ ಗಂಜಿ ಡೇ ಮಾಡ್ತಾ ಇದೀವಿ. ಎಲ್ಲರಿಗೂ ರಾಗಿ ಗಂಜಿ ಸಿಗುತ್ತೆ ಬಿಡಿ. ಅನುಷಾರೆ, ರಾಗಿ ಗಂಜಿ ತಗೊಳ್ಳಿ. ತಗೊಳ್ಳಿ ನೀವು. ನಾಗವಲ್ಲಿ ಅವರೇ, ಗುಂಡು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನ್ರಿ ಆಗಿದೆ ನಿಮ್ಗೆ? ತಂಗವ್ವ, ಅಣ್ಣಯ್ಯ, ಯಾಕವ್ವ ಹಿಂಗ್ ತೂರಾಡ್ತಾ ಇದ್ದೀರಾ? ಅಣ್ಣಯ್ಯ, ನೀವ್ ಯಾವಾಗ ಬಂದ್ರಿ? ಯಾವ್ದೋ ಪುಡಿನ ಗಂಜಿಗೆ ಮಿಕ್ಸ್ ಮಾಡಿ ಕುಡಿದು ಕುಣಿತಾ ಇದ್ರಲ್ಲ. ಅದು ಯಾವ್ದೋ ಅಲ್ಲ, ರಾಗಿ ಮಾಲ್ಟ್. ಹೇಯ್, ಹೋಗವ್ ನೆಳ್ಕೊಂಬರ. ನೀನ್ ಅನ್ಕೊಂಡಾಗ ಅದು ರಾಗಿ ಮಾಲ್ಟ್ ಅಲ್ಲ ಕಣಮ್ಮ. ನಾನ್ ರಂಗರಾಜ್ ಹತ್ರ ಕೊಂಡ್ಕೊಂಡಿದ್ದು. ಅದಕ್ಕೆ ಅವನ್ನ ನಾವು ಅರೆಸ್ಟ್ ಮಾಡಿದೀವಮ್ಮ. ಹೇಯ್, ಅದ್ರಲ್ಲಿ ಏನ್ ಹಿಡ್ದೇಳ? ಮತ್ ಬರೋ ಪುಡಿನ ಎಷ್ಟ್ ಮೋಸ ಮಾಡ್ತೀಯ ನೀನು? ಅಣ್ಣಯ್ಯ, ಇವನಿಂದಾನೇ ನಾನು ಹಿಟ್ಟನ್ನ ಕೊಂಡ್ಕೊಂಡಿದ್ದು. ಅದಕ್ಕೆ ಅವನ ಜೊತೆಗೆ ಇನ್ನೊಬ್ರನ್ನ ಮಾಡ್ತಾ ಇದೀನಮ್ಮ. ಯಾರನ್ನ? ನಿನ್ನ